ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಇವತ್ತಿನ ಮಾರ್ಕೆಟಲ್ಲಿ ಆಲ್ರೆಡಿ ನಾನು ಎಕ್ಸ್ಪೆಕ್ಟ್ ಮಾಡಿದಂಗೆ ನಮಗೊಂದು ಲಾಸ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ, ನಾವು ಎಷ್ಟೇ ಅನಾಲಿಸಿಸ್ ಮಾಡಿದ್ರು ನಮ್ಮ ಒಂದು ಮಾರ್ಕೆಟ್ ಯಾವ ರೀತಿ ಒಂದು ಸರ್ಪ್ರೈಸಸ್ ಕೊಡುತ್ತೆ ಅಂತ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಈ 48,300 ಏನಿದೆ ಅದು ಆಲ್ಮೋಸ್ಟು 2 ಗಂಟೆ ನಂತರ ಒಂದು ಸಿಕ್ಕಾಪಟ್ಟೆ ಸೂಪರಾಗಿ ಅಪ್ ಟ್ರೆಂಡ್ ಕೊಡ್ತು ಅಂತಲೇ ನೋಡ್ಬೋದು. ಆಲ್ಮೋಸ್ಟ್ ಈ ಪಾಯಿಂಟ್ ಗಂಟೆ ನನಗೆ ಪ್ರಾಫಿಟಲ್ಲಿ ಇತ್ತು ಅಂತಲೇ ಹೇಳ್ಬೋದು. ನಾನೊಂದು ಟೈಮಲ್ಲಿ ನೋಡಿದಾಗ ಈ ಒಂದು ಪ್ರಾಫಿಟ್ ಹತ್ತಿರ 2,300 ಗಂಟೆ ಆಯಿತು. ಅದಾದಮೇಲೆ ಮಾರ್ಕೆಟು ಕಂಪ್ಲೀಟ್ ಒಂದು ರಿವರ್ಸ್ ಆಗಿ ನೀವು ನೋಡ್ಬೋದು. ಹತ್ತಿರ ಈ ಒಂದು 2.25 ಗಂಟೆ ಆಲ್ಮೋಸ್ಟ್ ಒಂದು 2,300 ಗಂಟೆ ಪ್ರಾಫಿಟ್ ಇತ್ತು. ಅದಾದಮೇಲೆ ಏನು ಮಾರ್ಕೆಟ್ ಸೂಪರಾಗಿ ಡೌನ್ ಟ್ರೆಂಡ್ ಕೊಡ್ತು. ಆ ಒಂದು ಡೌನ್ ಟ್ರೆಂಡಲ್ಲಿ ನಮಗೆ ಇವತ್ತು ಲಾಸ್ ಆಗಿದೆ ಅಂತ ಹೇಳ್ಬೋದು ಆಲ್ಗೋ ಟ್ರೇಡಿಂಗಲ್ಲಿ. ಏನು ಟೆನ್ಷನ್ ಏನಿಲ್ಲ. ನಮ್ಮ ರೂಲ್ಸ್ನ ನಾವು ಫಾಲೋ ಮಾಡಬೇಕು. ಪ್ರಾಫಿಟ್ ಆರ್ ಲಾಸ್ ಮಾರ್ಕೆಟ್ ಕೊಡುತ್ತೆ. ನಮ್ಮ ಕಂಟ್ರೋಲಲ್ಲಿ ಇರೋದು ಜಸ್ಟ್ ಒಂದು ಸೈಕಾಲಜಿಕಲ್ ಮತ್ತು ಒಂದು ಲಾಸ್ನ ಕಂಟ್ರೋಲು. ಇವತ್ತಿನ ಒಂದು ಲಾಸ್ನ ಅಪ್ಡೇಟ್ ಮಾಡಿದ್ದೀನಿ. 1190 ಒಂದು ಲಾಸ್ ನೋಡ್ಕೊಂಬಿಡಿ. 1190 ಇದೆ. ಪ್ರಾಫಿಟ್ ಆಲ್ಮೋಸ್ಟ್ 12% ಇದೆ. 10% ರಿಡಕ್ಷನ್ ಆಗಿದೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಮ್ಮ ಒಂದು ರೂಲ್ಸ್ನ ಫಾಲೋ ಮಾಡಿ ಆಲ್ಗೋ ಟ್ರೇಡಿಂಗ್ ಆಲ್ಮೋಸ್ಟ್ ಎಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗಬೇಕು ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡು ಇದರ ಒಂದು ಲಾಸ್ ಸಹ ಕೊಟ್ಟಿದೆ. ಯಾವುದೇ ರೀತಿ ನಾವು ಟೆನ್ಷನ್ ಮಾಡ್ಕೊಳೋದು ಬೇಕಾಗಿಲ್ಲ. ಆಲ್ಗೋ ಟ್ರೇಡಿಂಗಲ್ಲಿ ಮಾಡಬೇಕು, ಟೆನ್ಷನ್ ಇದ್ರೆ ಮಾಡಬೇಕು. ನೀವು ಜಾಬ್ಗೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಡಿಸೈನ್ ಮಾಡಿಕೊಡ್ತೀರಿ. ಆ ಡಿಸೈನ್ ಚಾರ್ಜಸ್ ಏನಂತ ನೀವು ಬೇಕಿದ್ದರೆ ಇನ್ಫಾರ್ಮೇಷನ್ನ ವಾಟ್ಸಪ್ ಮುಖಾಂತರ ಕಲೆಕ್ಟ್ ಮಾಡ್ಕೊಬೋದು. ಓಕೆ, ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ TCS ಒಂದು ಸಿಕ್ಕಾಪಟ್ಟೆ ಅಪ್ ಟ್ರೆಂಡ್ ಕೊಡಬೇಕಾಗಿತ್ತು. ಬೆಳಗಿನ ಒಂದು ಆಲ್ಮೋಸ್ಟ್ ಒಂದು 10-10:30 ಗಂಟೆ ಒಂದು ಮಾರ್ಕೆಟ್ಗೆ ಒಂದು TCS ಸಪೋರ್ಟ್ ಕೊಡ್ತಿತ್ತು. ಅದಾದಮೇಲೆ TCS ಸಹ ಬಿದ್ದಿದ್ದರಿಂದ ಮಾರ್ಕೆಟ್ ಕಂಪ್ಲೀಟ್ ಡೌನ್ ಟ್ರೆಂಡ್ ಆಯಿತು ಅಂತ ಹೇಳ್ಬೋದು. ನೀವು ನೋಡ್ಬೋದು ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿ ಸಿಕ್ಕಾಪಟ್ಟೆ ಡೌನ್ ಟ್ರೆಂಡ್ ಇದ್ದಂಥ ಒಂದು ಸಿಚುವೇಷನ್ಸ್ ನಮಗೆ ಒಂದು ಲಾಸ್ ಆಗಿದೆ ಅಂತಲೇ ಹೇಳ್ಬೋದು. ನೋಡೋಣ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಹೆಂಗೆ ಅಂತ. ಯಾವುದೇ ರೀತಿ ಟೆನ್ಷನ್ ಇಲ್ಲ. ಇದು ಇವತ್ತಿನ ಒಂದು ಇನ್ಫಾರ್ಮೇಷನ್ ಸ್ನೇಹಿತರೆ. ಹೆಂಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಅದರ ಜೊತೆಗೆ ಫ್ರೆಂಡ್ ಜೊತೆ ಶೇರ್ ಮಾಡಿ. ಟೆನ್ಷನ್ ಇಲ್ಲದೆ ಟ್ರೇಡ್ ಮಾಡಿಕೊಂಡು ಪ್ರಾಫಿಟ್ ಆರ್ ಲಾಸ್ನ ಇಟ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಸರ್ವೈವ್ ಆಗಬೇಕು, ಒಂದು ಡೀಸೆಂಟ್ ಒಂದು ಪ್ರಾಫಿಟ್ ಇಲ್ಲ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆಲ್ಗೋ ಟ್ರೇಡಿಂಗ್ ಮುಖಾಂತರ ಟ್ರೇಡಿಂಗ್ನ ಮಾಡ್ಕೊಟ್ಟು. ಓಕೆ, ಮುಂದಿನ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.